ಸರ್, ಮುನಿರತ್ನ ಅವರ ಮೇಲೆ ಹಲ್ಲೆ ಆಗಿದೆ ಅನ್ನೋ ಆರೋಪವನ್ನು ಮುನಿರತ್ನ ಅವರು ಮಾಡಿದ್ದಾರೆ. ಅವರಿಗೆ ಶಾಸಕರಾಗಿ ಅವರಿಗೆ ಆ ಕಾರ್ಯಕ್ರಮದಲ್ಲಿ ಆಹ್ವಾನ ಕೊಟ್ಟಿಲ್ಲ ಅನ್ನುವಂತ ಆಕ್ರೋಶವೇ. ಸರ್ಕಾರ ಪ್ರಾಯೋಜಿತವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಆದರೂ ಪ್ರೋಟೋಕಾಲ್ನ ಪಾಲಿಸಲೇಬೇಕು. ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ ಶಾಸಕನಿಗೆ. ಅದು ಪ್ರೋಟೋಕಾಲ್ನ ಪಾಲಿಸಲೇಬೇಕು. ಅವ್ರ ಪಕ್ಷದ ಕಾರ್ಯಕ್ರಮ ಆದ್ರೆ ನಮ್ದೇನು ಆಕ್ಷೇಪಣೆ ಇಲ್ಲ. ಪಕ್ಷದ ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಾರದು. ಈಗ ಸ್ಪಷ್ಟಪಡಿಸ್ಲಿ, ಅದು ಸರ್ಕಾರಿ ಕಾರ್ಯಕ್ರಮನ ಪಕ್ಷದ ಕಾರ್ಯಕ್ರಮನ. ಸರ್ಕಾರಿ ಕಾರ್ಯಕ್ರಮ ಆದ್ರೆ ಪ್ರತಿಯೊಬ್ಬ ಶಾಸಕನ ಹಕ್ಕು, ಮುನಿರತ್ನ ಅವ್ರ ಹಕ್ಕು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರನ್ನ ಆಮಂತ್ರಿಸದೇ ಇದ್ರೆ ಅದು ಅಪರಾಧ ಆಗತ್ತೆ, ಹಕ್ಕುಚ್ಯುತಿಯಾಗತ್ತೆ. ಹಕ್ಕುಚ್ಯುತಿ ಮಾಡದಂತವ್ರ ಮೇಲೆ ಕ್ರಮ ಆಗಬೇಕು. ಇನ್ನೊಂದು ಸಾರ್ವಜನಿಕ ಸಭ್ಯತೆ ಅಂತಿರುತ್ತೆ. ಎಷ್ಟೇ ಸ್ನೇಹ ಇದ್ರೂ ಸಾರ್ವಜನಿಕವಾಗಿರ್ಬೇಕಾದ್ರೆ ಸಭ್ಯವಾಗಿ ನಡ್ಕೊಳ್ಬೇಕು ಅನ್ನೋದು ಸಾರ್ವಜನಿಕ ಸಭ್ಯತೆಯ ಪಾಠ ಹೇಳೋದು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಶಾಸಕ ಮುನಿರತ್ನ ಅವರನ್ನ ಸಭ್ಯ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ. ಯಾಕೆ ಅಂದ್ರೆ ಅವರಿಗೊಂದು ಹೆಸರಿದೆ, ಅವ್ರು ಶಾಸಕರಿದ್ದಾರೆ. ಅವ್ರನ್ನ ನೀವು ಕರೆದಿರೋ ರೀತಿ ಅದು ನೀವು ಸಾರ್ವಜನಿಕವಾಗಿರ್ತಕ್ಕಂಥ ಸಭ್ಯತೆಯ ಪಾಠವನ್ನ ಮರ್ತಿದ್ದೀರಿ ಅಂತ ಹೇಳಿ ಅನ್ನೋದನ್ನ ತೋರಿಸುತ್ತೆ. ಅದು ನೀವು ಸರಿಯಾಗಿ ರೀತಿಯಲ್ಲಿ ಸಭ್ಯವಾಗಿ ನಡ್ಕೊಂಡಿಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಆಗತ್ತೆ. ಇನ್ನ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದ್ರೆ ಅದು ಹಕ್ಕುಚ್ಯುತಿ. ಆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿರೋರ ಮೇಲೆ ಕ್ರಮ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸಂವಿಧಾನ ಅನ್ನೋದು ಬರೀ ಒಂದು ಪುಸ್ತಕದೊಳಗಿರೋದಲ್ಲ. ಅದನ್ನ ಯಾರು ಅಳವಡಿಸ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಇದು ಅರ್ಥ ಆಗತ್ತೆ. ಯಾರು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಅಳವಡಿಸ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಜನಪ್ರತಿನಿಧಿಯ ಭಾವನೆಗಳು ಅರ್ಥ ಆಗ್ತವೆ, ಜನಪ್ರತಿನಿಧಿಗಳು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಅರ್ಥ ಆಗತ್ತೆ. ಕಾಂಗ್ರೆಸ್ ಪ್ರಜಾಪ್ರಭುತ್ವದಲ್ಲಿ ತಾನು ಡಿಕ್ಟೇಟರ್ ಅಂತ ಭಾವಿಸಿದೆ. ಆ ಕಾರಣದಿಂದಾಗಿ ಉಪಮುಖ್ಯಮಂತ್ರಿಗಳು ಶಾಸಕನ ಹಕ್ಕನ್ನ ಕಟೇಲ್ ಮಾಡುವಂತ ಕುಮ್ಮಕ್ಕಿಗೆ ತಾವು ಅವಕಾಶವನ್ನ ಕೊಟ್ಟಿದ್ದು ತಪ್ಪು ಅಂತ ಹೇಳಿ ನನಗನ್ಸುತ್ತೆ. ಮತ್ತೆ ನೀವು ಸಭ್ಯವಾಗಿ ನಡ್ಕೊಂಡಿದ್ದೀರಿ ಅಂತ ಅನಿಸ್ತಾ ಇಲ್ಲ ಸಾರ್ವಜನಿಕವಾಗಿ. ನೀವು ಖಾಸಗಿಯಾಗಿ ಸ್ನೇಹ ದೋಸ್ತು ಇವೆಲ್ಲ ನಡೀತವೆ, ಆದ್ರೆ ಸಾರ್ವಜನಿಕವಾಗಿ ನೀವು ಉಪಮುಖ್ಯಮಂತ್ರಿ, ಅವ್ರ ಶಾಸಕರು, ನಾಳೆ ಯಾರಾದ್ರೂ ನಿಮ್ಮನ್ನ ಹಿಂಗೆ ಸಾರ್ವಜನಿಕವಾಗಿ ಕರೆದ್ರೆ ವಿಧಾನಸೌಧದಲ್ಲೋ ವಿಧಾನಸೌಧ ಹೊರಗೋ ನಿಮ್ ಭಾವನೆ ಹೇಗಿರುತ್ತೆ, ನೋಡೋರು ಹೇಗೆ ಭಾವಿಸ್ತಾರೆ? ಹಾಗಾಗಿ ಸಾರ್ವಜನಿಕವಾಗಿ ಯಾವ ರೀತಿ ವ್ಯವಹರಿಸಬೇಕು ಅನ್ನೋದನ್ನ ಇಷ್ಟು ದಿನ ಆದ್ರೂ ತಾವು ಅರ್ಥ ಮಾಡ್ಕೊಳ್ಳದೆ ಇರೋದು ಈ ನಾಡಿನ ದುರದೃಷ್ಟ ಅಂತ ಹೇಳಬೇಕಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.